ನಮಸ್ಕಾರ ಬಂಧುಗಳೇ. ನಾನೀಗ ಒಳ್ಳೆಯ ಒಬ್ಬರು ಮಹಾನ್ ರೈತ ಬಾಂಧವರ ಹತ್ತಿರ ಬಂದಿರ್ತೇನೆ. ಅಂದರೆ ಅವರು ನಮ್ಮ ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಸಾವಯವ ಕೃಷಿ ಪಂಡಿತ ಅಂಥೇಳಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಮತ್ತು ಸನ್ಮಾನವನ್ನು ಮಾಡಿಸಿಕೊಂಡಿರುತ್ತಾರೆ. ಅಂದರೆ ನಮ್ಮ ಕರ್ನಾಟಕದ ಧಾರವಾಡ ವಿಶ್ವವಿದ್ಯಾಲಯ ಇವರಿಂದ ಸಾವಯವ ಕೃಷಿ ಪಂಡಿತ ಅಂಥೇಳಿ ಸರ್ಟಿಫಿಕೇಟ್ ಪಡೆದವರು ಅತೀ ನಮ್ಮ ಹತ್ತಿರದವರು, ನಮ್ಮ ಸಮೀಪದವರೆಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ಅಂಥ ಒಬ್ಬ ರೈತ ಬಾಂಧವರ ಮನೆಗೆ ಬಂದಿರುತ್ತೇನೆ. ಅವರು ರಾಜಕಾರಣವೂ ಕೂಡ ಮಾಡುತ್ತಾರೆ. ಆ ರಾಜಕಾರಣವನ್ನು ಸ್ವಲ್ಪ ಮಟ್ಟಿಗೆ ನಾವು ಕೇಳೋಣ. ಮತ್ತು ಅತಿ ವಿಶೇಷವಾಗಿ ಏನಪ್ಪ ಅಂದರೆ ಸಾವಯವ ಕೃಷಿ ಬಗ್ಗೆ ಅವರು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ, ಯಾವ ರೀತಿ ಅವರು ತಮ್ಮ ಒಂದು ಪರಿಣಿತಿ ಪಡೆದಿರುತ್ತಾರೆ ಮತ್ತು ಅದನ್ನು ತರಬೇತಿಯನ್ನು ಎಲ್ಲಿ ಪಡೆದು ಬಂದಿರುತ್ತಾರೆ ಅನ್ನೋದನ್ನು ಮುಂದೆ ಒಂದು ಸಮಾಧಾನದಿಂದ ಆ ರೈತ ಬಾಂಧವರನ್ನು ನಾವು ಭೇಟಿಯಾಗಿ ಅವರಿಗೆ ಒಂದು ಪ್ರೀತಿಯಿಂದ ಗೌರವದಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ ಅವರೊಂದಿಗೆ ನಾವು ಸಂದರ್ಶನ ಮಾಡೋಣ. ಅವ್ರು ಯಾವ ರೀತಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಅವರ ಒಂದು ಸಂದರ್ಶನದಿಂದ ಅನುಕೂಲವಾಗಲಿ ಅಂಥೇಳಿ ನಾವು ತಿಳ್ಕೊಂಡು ಈಗ ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ಅವ್ರ ಹತ್ರ ಬರ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀವಿ. ನಮಸ್ಕಾರ ಮಾಡ್ತೀವಿ. ಅವ್ರ ಬಾಯಿಂದ ಅವ್ರ ಹೆಸರುಗಳನ್ನ ಎಲ್ಲ ಕೇಳ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ದಯಮಾಡಿ ತಮ್ಮ ಹೆಸರು ಅಷ್ಟ ಹೇಳ್ರಿ, ಊರು ಆಮೇಲೆ ಹೇಳೋಣ. ಸಿದ್ದಪ್ಪ ಅಪ್ಪಣ್ಣ ಮುದ್ಕಣ್ಣವ್ರು ಅಂತ ಹೇಳ್ರಿ. ನಾವು ಡಿಗ್ರಿ ಓದಿದ್ರಿ? ಯಾವ ಡಿಗ್ರಿ ಮಾಡ್ರಿ ನೀವು? ನಾನು ಬಿಕಾಂ ಪದವೀಧರ ರೀ. ಬಿಕಾಂ ಪದವೀಧರ ಮತ್ತು LLB ಗೆ ನಡುನ ಬಿಟ್ಟು LLB ಮಾಡಿ ಮಧ್ಯದಲ್ಲಿ ಬಿಟ್ಟು ಬಂದು ರಾಜಕಾರಣಕ್ಕೆ ಒಮ್ಮೆ ಸೇರಿಬಿಟ್ರಿ. ಹಾ ರೀ. ಅವಾಗ ಪ್ರಥಮವಾಗಿ ನೀವು ಆಯ್ಕೆ ಆದದ್ದು ಜಿಲ್ಲಾ ಪರಿಷತ್ ಅಂತ ಹೇಳಿತ್ತಲ್ಲ? ನಾವು ಜಿಲ್ಲಾ ಪರಿಷತ್ ಇತ್ರಿ. ಈಗ ಜಿಲ್ಲಾ ಪಂಚಾಯತ್ ಬಂದ? ಜಿಲ್ಲಾ ಪಂಚಾಯತ್ ಆಗೈತಿ. ಜಿಲ್ಲಾ ಪರಿಷತ್ ಪ್ರಥಮದೊಳಗ ಆಯ್ಕೆ ಆಗಿಬಿಟ್ರಿ? ಹೌದ್ರಿ. ಆಯ್ಕೆಯಾಗಿ ಅಲ್ಲಿ ಸಮಿತಿ ಒಳಗ ಸ್ಥಾಯಿ ಸಮಿತಿ ಒಳಗ ಮೆಂಬರ್ ಇದ್ನಲ್ಲ, ಅಗ್ರಿಕಲ್ಚರ್ ಮತ್ತು ಕಮಿಟಿ ಮೆಂಬರ್ ಇದ್ನಿ. ಅಗ್ರಿಕಲ್ಚರ್ ಮತ್ತು ಕಮಿಟಿ ಮೆಂಬರ್ ಆಗಿ ಅಲ್ಲಿ ನೀವು ಆಯ್ಕೆ ಆಗಿದ್ರಿ. ಮುಂದ ಈಗ ಆಮೇಲೆ ಮತ್ತೊಂದ್ 2 ಫೀಲ್ಡ್ ಗ್ಯಾಪ್ ಹೊಡಿಸಿ ಬಿಟ್ರಿ? ಬಿಟ್ಟಿಲ್ರಿ. 2 ಸರಿ ನಿತ್ತಿನ ಕರೆ ಬಿದ್ನಿ. 2 ಸರಿ ಸೋತ್ರಿ ಅಂದ್ರೆ? ಸೋತೀವ್. ಸುಳ್ಳು ಯಾಕೆ ಹೇಳೋದು ಮತ್ತೆ. ಆಮೇಲೆ ಮತ್ತೆ ಈಗ ಮನೆ ಫೀಲ್ಡ್ದಾಗ ಆರಿಸಿ ಬಂದಿವಲ್ರಿ. ಮತ್ತೆ ಜಿಲ್ಲಾ ಪಂಚಾಯತಿ ಅಂತ ಹೇಳಿ ಆತು. ಈಗ ಮೊನ್ನೆ 2016ರಿಂದ 2021 ಮಟ ರೀ. 2016ರಿಂದ 2021 ಮಟ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬೆಳಗಾವಿ ಜಿಲ್ಲಾಕ್ಕೆ ಆಯ್ಕೆ ಆಗಿರಿ. ಅಲ್ಲಿ ಸಮಿತಿ ಸಮಿತಿ ಚೇರ್ಮನ್ ಆದ್ನಿರಲ್ಲ. ಹೆಲ್ತ್ ಕಮಿಟಿ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಕಮಿಟಿ ಚೇರ್ಮನ್ ಆಗಿದ್ದೀನಿ. ಶಿಕ್ಷಣ ಮತ್ತು ಆರೋಗ್ಯ ಕಮಿಟಿ ಒಳಗ ಚೇರ್ಮನ್ ಆದ್ರಿ. ಸಾಕಷ್ಟು ಸಾರ್ವಜನಿಕ ಕೆಲಸಗಳನ್ನ ತಾಲೂಕಿಗೆ ತಂದ್ರಿ, ಮಾಡ್ರಿ, ಸಾಕಷ್ಟು ಅನುಕೂಲ ಆಗಿದೆ ಅದ್ರ ಅಂತ. ಈಗ ನೀವು ಮತ್ತೆ ಹೆಚ್ಚು ಒತ್ತು ಕೊಟ್ಟದ ಇದಕ್ಕ ಅಗ್ರಿಕಲ್ಚರ್ ಒಕ್ಕಲತನದೊಳಗ ಬಾಳ ಇದೆ. ನಮ್ ಮೊದ್ಲಿಂದು ನಮ್ ಹಿರಿಯರ್ ಹಿಡ್ಕೊಂಡು ಒಕ್ಕಲ್ತನ ಅದ್ರಿ. ಮತ್ತ ಅವ್ರ ಕಾಲ್ಕಿತ್ತಲಿ ಹಿಡ್ಕೊಂಡು ಒಕ್ಕಲ್ತನ ಅಗದಿ ಚಲೋ ಪ್ರಗತಿಪರ ರೈತರ ಟೈಪ್ ನಾವು ಕೆಲಸ ಯಾವತ್ತು ಮಾಡ್ತೀವಿ. ಪ್ರಗತಿಪರ ಅಂದ್ರೆ ನೀವು ದ್ರಾಕ್ಷಿ ಬೆಳೆದಿದ್ರಿ? ಮೊದಲ್ ಕಬ್ಬ್ ಇರ್ತಿತ್ತು ನಮ್ ಹಿರಿಯರ್ದ. ಈಗ ಇತ್ತಿತ್ಲಾಗೇನ ಒಂದ್ 25-30 ವರ್ಷ ದ್ರಾಕ್ಷಿ ಐತ್ರಿ. ದ್ರಾಕ್ಷಿ ಮಾಡಿ ಮಾಡಿ ಈ ಸರ್ಟಿಫಿಕೇಟ್ ನಿಮಗ್ ಕೊಟ್ಟಿದ್ದು ಎಷ್ಟನೇ ಇಸ್ವಿದಾಗ ಅಂದ್ರೆ? 2009-10 2009 ಕೃಷಿ ಮೇಳದಾಗ ಕೊಟ್ಟಾರ್ರಿ. ಕೃಷಿ ಮೇಳದಾಗ ಅಂದ್ರೆ ನೀವು ಸಾವಯವ ಕೃಷಿ ಬಗ್ಗೆ ಅನುಭವಗಳನ್ನ ಅಲ್ಲಿ ನಮ್ ನೋಡಿ ಮಾಡ್ಯಾರ ಕೊಟ್ಟ. ಇಲ್ಲ, ನಾವು ಯಾವತ್ತು ಮಾಡತ್ತಿದ್ವಿ ಸಾವಯವ ಕೃಷಿ. ಅವಾಗ ಆ ದ್ರಾಕ್ಷಿ ಬಗ್ಗೆ ಅನುಭವ ಆಗ್ಲಿ ಅಥವಾ ಮತ್ತೆ ಇನ್ನಿತರ ಯಾವ್ದೇ ಬೆಳೆ ಬೆಳೆದ್ರು ಸಾವಯವ ಕೃಷಿನ ಜಾಸ್ತಿ ಇತ್ತು ಅವಾಗ. ಭಾಷಣ ಅತ್ತಲ್ರಿ, ನನಗ ಅನುಭವ ಅಂತೇಳಿ ಅವರು ಯೂನಿವರ್ಸಿಟಿ ಅವರು ಮಾಡಿ ಕೊಟ್ಟಾರ, ಗುರುತಿಸಿ ಕೊಟ್ಟಾರ. ಇಲ್ಲಿ ಸ್ವತಃ ಹೊಲಕ್ ಬಂದು ನೋಡಿ ಕೊಟ್ಟಾರ್ರಿ. ಹೊಲಕ್ ಬಂದು ಇಲ್ಲಿ ನೋಡಿ ಅಲ್ಲಿ ಕೃಷಿ ಮೇಳದಾಗ ಕೊಟ್ಟಾರ. ಇಲ್ಲೆಲ್ಲ ನಿಮ್ಗೆ ಚೌಕಾಶಿ ಮಾಡಿ ಹೊಲಕ್ ಬಂದು ನೋಡಿ ಕೊಟ್ಟಾರ ಕೃಷಿ ಮೇಳದಾಗ. ಒಳ್ಳೆ ಕೆಲಸ. ಯಾವುದು ಕರ್ನಾಟಕ ಯಾವ್ದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳದೊಳಗ ಒಂದು ಈಗ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟರು, ನಿಮ್ಗೆ ಗುರುತಿಸಿ ಕೊಟ್ಟರು. ಹಿಂಗ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಧಾರವಾಡದ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಹೆಚ್ಚು ಮಾರ್ಗದರ್ಶನ ಸಿಗ್ಲಿ ಅಂತ ಹೇಳಿ ಆ ಕೃಷಿ ವಿದ್ಯಾಲಯಕ್ಕೂ ಒಂದು ಧನ್ಯವಾದಗಳು ಹೇಳೋಣ. ಮತ್ತೆ ಈಗ ನಿಮಗೂ ಹಂಗ ಈಗೆಲ್ಲ ಸಾಕಷ್ಟು ಜನರಿಗೆ ಕೃಷಿ ಈ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಉತ್ತೇಜನ ಕೊಟ್ಟೆ.
ಅದಕ್ಕೆ ಮಾರ್ಗದರ್ಶನ ನೀಡ್ತಾನ ಇರ್ತಿದ್ರಿ. ಈಗ ಯಾವತ್ತು ಈಗ ರಾಜಕಾರಣದಾಗ ನಿಮ್ದು ಐತಿ ಒಂದು ಅಲ್ಲಿ ಒಂದು ಕೈ ಐತಿ ನಿಮ್ದು ರಾಜಕಾರಣದಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಲಿ. ಮತ್ತೆ ಈ ಕೃಷಿ ಇದೆಲ್ಲ ಸಾವಯವ ಕೃಷಿದಿಂದ ನಿಮ್ಮಿಂದ ಎಷ್ಟು ನಮ್ಮ ಜನರಿಗೆ, ನಮ್ಮ ಸುತ್ತಮುತ್ತಲಿನ ನಮ್ಮ ಕರ್ನಾಟಕದ ರೈತ ಬಾಂಧವರಿಗೆ ಎಲ್ಲ ನಮ್ಮ ದೇಶದಾದ್ಯಂತ ನಿಮ್ಮಿಂದ ಸಹಾಯ ಆಗಲಿ ಅಂತ ಹೇಳಿ ನಾವು ನಮ್ಮ ಅಶೋಕ್ ರತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಅತಿ ಪ್ರೀತಿಯಿಂದ ಗೌರವದಿಂದ ನಮಸ್ಕಾರ ಧನ್ಯವಾದಗಳನ್ನ ಅರ್ಪಿಸ್ತೇವ್ರಿ. ನಮಸ್ಕಾರ. ಈಗ ನಾವು ಮುಂದಿಂದ ಏನಂದ್ರೆ ನಮ್ಗೆ ಈಗ ಎಲ್ಲ ಹೈನುಗಾರಿಕೆ ಮಾಡಿರಲ್ಲ, ಹೌದ್ರಿ, ಹೈನುಗಾರಿಕೆ ಸ್ವಲ್ಪ ತೋರಿಸಿರೋದು ಹೈನುಗಾರಿಕೆ ಹೆಚ್ಚು ನೀವು ಒತ್ತು ಕೊಟ್ಟಂತ ನಿಮ್ಗೆ ಈ ಕೃಷಿ ಸಾವಯವ ಕೃಷಿಗೆ ಅನುಕೂಲ ಆಗ್ಲತ್ತ ಹೇಳಲ್ಲ ಇವು ದನಕರ ಮಾಡಿದೈತ್ರಿ ದನಕರ ಮಾಡಿದೈತ್ರಿ. ಮತ್ತು ಗೊಬ್ಬರ ಮತ್ತ ಅನುಕೂಲ ಮತ್ತು ಅದರಿಂದ ಆರ್ಥಿಕ ಇದನ್ನು ಹೊರೇನು ನಿಮ್ಗೆ ಅನುಕೂಲ ಆಗ್ತದೆ. ಹೌದ್ರಿ, ಮತ್ತೆ ಹೆಚ್ಚು ನಿಮ್ಮ ಭೂಮಿ ಸಾಕಷ್ಟು ಫಲವತ್ತ ಆಗ್ತದೆ. ಭೂಮಿ ಫಲವತ್ತತೆ ಮಾಡ್ಲಕ್ಕ ಇವು ದನಕರುಗಳಿಂದ ಬಹಳಷ್ಟು ಅನುಕೂಲ ಆಗಿದೆ. ಅದ್ರ ಸಲುವಾಗಿ ನಮ್ಮ ಹಿರಿಯರಿಂದ ಮಾಡ್ಕೊತ ಬಂದಿದ್ವಿ. ನಾ ಮಾಡಕೈತೆ 25-30 ವರ್ಷ ಆತ್ರಿ ಇದನ್ನ ಮಾಡ್ಲಕೈತಿ. ಈ ಹೈನುಗಾರಿಕೆ ಅಥವಾ ಇದು ಪಶು ಅಲ್ಲ, ಹೈನುಗಾರಿಕೆ ಪಶು ಸಾಕಾಣಿಕೆ ಮಾಡಲಾಯ್ತು. ಆ ಪಶು ಸಾಕಾಣಿಕೆ ಕೇಂದ್ರ ಇಲ್ಲೇ ಸ್ವಲ್ಪ ಸಲಿದಾಗ ಇರ್ಬೇಕು, ತೋರಿಸ್ತಾರೆ ನಮ್ಗೆ? ತೋರಿಸ್ತಿರ್ಲ ಬರ್ರಿ. ನಮಸ್ಕಾರ. ಇಲ್ಲಿ ನಿಮಗ ಒಂದು ಸಂಜೆ ಸಮಯದೊಳಗ ಆರಾಮ್ ತಗೊಳಕ ಅಥವಾ ವಾತಾವರಣದ ಒಂದು ಸವಿಲಾಕ ಇಲ್ಲಿ ಕಟ್ಟೆಗಳು ನಿರ್ಮಿಸಿರಿ. ನಿಮ್ಮ ಬಂಧು ಬಾಂಧವರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಭಾಳ ಇರೋದ್ರಿಂದ ಸಂಜೆ ಬಂದಾಗ ಇಲ್ಲಿ ಕುತ್ಕೊಳಕ ಒಂದು ಅನುಕೂಲ ಮಾಡ್ಕೊಂಡ್ರಿ. ಇಲ್ಲಿ ಸಂಜೆ ಸೇರ್ ಹಾಕಿಬಿಟ್ರ ಸಾಕು, ಒಳಗ್ ಕಾ ಹೋಗ್ತೈತ್ರಿ ಬ್ಯಾಸಿಗೆ ಒಳಗ. ಅದ ಈಗ ಇಲ್ಲಿ ಕೂತಿವ್ರ ಗಾಳಿಗೆ ಅಗದಿ ಆರಾಮ್ ಅನ್ಸತಿ. ಮತ್ತು ಸಮಾಜ ಸೇವೆ ಮಾಡೋದ್ರಿಂದ ಮಂದಿ ಬಾಳ ಬರ್ತೈತಿ. ಅದ್ರ ಸಲುವಾಗಿ ಅವ್ರಿಗೆ ಇಲ್ಲಿ ಹೊರಗೆ ಕೂತ ಎಲ್ಲಾ ಮೀಟಿಂಗ್ ಆಗ್ಲಿ ಅಥವಾ ಮತ್ತೆ ಸಭೆಗಳ ಜನರು ಬರ್ತಾರ, ರೈತ ಬಾಂಧವರು ಬರ್ತಾರ. ರೈತ ಬಾಂಧವರು ಬರ್ತಾರ, ಲೀಡರ್ ಬರ್ತಾರ, ಎಲ್ರಿಗೂ ಅನುಕೂಲ ಆಗುವಂಗ ಮಾಡ್ಕೊಂಡಿದೇವ್ರ. ಬೆಸ್ಟ್ ಮಾಡಿರಿ. ಮುಂದೆ ಇಲ್ಲಿ ರೈತ ಬಾಂಧವರು ಬಂದಾಗ ಹೆಚ್ಚು ರಾಜಕೀಯ ಜನರು ಅರ್ಧ ಮಂದಿ ರೈತ ಬಾಂಧವರು ಬರ್ತಾರ, ನೋಡ್ಲಕ್ಕ ಬರ್ತಾರ, ಸಲಹೆ ಪಡ್ಲಾಕ, ದ್ರಾಕ್ಷಿ ಬೆಳೆ ಹೆಂಗ್ ಬೆಳಿಲಾಕ. ಹೈನುಗಾರಿಕೆ ಇದೆಲ್ಲ ಇಲ್ಲಿ ಐತಲ್ಲ, ಅಲ್ಲೇ ಹೋಗ್ ನೋಡ್ರಿ. ಬರೀ ಗಾಡಿ ನೆಳಾಗ ಹಚ್ಚಬಾರ್ದು ನಾವು. ಹೋಗುದ ಇಲ್ಲಿ ಸುಳ್ಳಿಲ್ಲ, ಹೋಗುದೈತ್ಲ ಈಗ. ಅವೆಲ್ಲ ಹೇಳ್ತಾವತ್ತೇಳಿ ಈ ಕಡೆ ಬನ್ರಿ. ನಡಿಂದ ಹೋಗೋಣ ಅನ್ಸ್. ನೋಡ್ರಿ 1.5 ಲಕ್ಷ 2 ಲಕ್ಷ ರೂಪಾಯಿ ಅದ. 15 ಲೀಟರ್ ಹಾಲು ಇರ್ತೈತ್ರಿ. ಇದು ಎಲ್ಲ 15 ಲೀಟರ್. ಇಲ್ಲಿ ಎಲ್ಲ ಇವು ಎಮ್ಮೆಗಳು ಇದಾವ್ರಿ. ಒಂದು 8 ಎಮ್ಮೆ ಇದಾವ್ರಿ. 8 ಎಮ್ಮೆಗಳು. ಇವು 50 ಇದ್ದು ರೀ ಮೊದಲ. 50 ಎಮ್ಮೆ ಮಾಡಿದ್ರಿ? ಈಗ ಕಡಿಮೆ ಮಾಡಿ ಸ್ವಲ್ಪ ಅವು ಬಾಡ್ ಬೇಡ ತೆಗದನ್ರಿ. ಮತ್ತೆ ಐತ್ರಿ. ಈಗ ಸುತ್ತುಟ್ಟಿ ಭಾಳ ಆಗ್ಯಾವ ಬಿಟ್ಟೈತ್ರಿ. ಮತ್ತೊಂದು ಸಂದರ್ಭ ಯಾವಾಗ ಸೊಯ್ ಹಾಕವ್ರ ನೋಡ್ಕೊಂಡ ದಸರಾ ಸುಮಾರು ಹೆಚ್ಚು ಸೊಯ್ ಹಾಕವ್ರ. ದಸರಾ ಟೈಮ್ದಾಗ ಎಲ್ಲಿ ತರ್ತೀರಿ? ಎಲ್ಲ ಹರಿಯಾಣ. ಹರಿಯಾಣ? ದಿಲ್ಲಿ ಐತಿ ಹರಿಯಾಣ ರೀ. ಹರಿಯಾಣದಿಂದ ಬರ್ತಾವ್ರಿ? ಪಂಜಾಬ್ ಹರಿಯಾಣ. ಅಲ್ಲಿ ಎಮ್ಮೆ ಒಂದು ಎಮ್ಮೆ ಸಾಧಾರಣ ದಿವಸಕ್ಕೆ 10 ಲೀಟರ್ ಹಾಲು ಕೊಡ್ತೈತಿ? 10 ಲೀಟರ್ 15 ಲೀಟರ್ ನಾವು ತಗೊಂಡಾಗೈತ್ರಿ. ಕೂಡಿ 15 ಲೀಟರ್ ತಕ 20 ಲೀಟರ್ ತಕ ಅದಾವ ಎಮ್ಮೆಗಳ್ರಿ. ಇವು ಮತ್ತೆ ಇವು ಎಚ್.ಎಫ್ ಇವು ಆಕಳನೂ ಅದಾವ್ರಿ? ಆಕಳದವ್ರಲ್ಲ ಇವ್ರದ್ದು ಹಾಲು ಇವು ಈ ದಿವಸ 20-25 ಲೀಟರ್ ರೀ. ಒಂದು ಆಕಳ ಏನ್ ಮಾಡ ಈ ಕಡೆ ಸ್ವಲ್ಪ ಇವ್ರು
ಒಂದ್ ಆಕಳ 20-25 ಲೀಟರ್ ಇರ್ತೈತ್ರಿ. ಜವಾರಿ ಐತ್ರಿ ಸುಮ್ ಪೂಜೆ ಮಾಡ್ಲಕ್ಕ ಇದು ಮಾಡ್ಲಕ್ಕ. ಜವಾರಿ ಅಂದ್ರೆ ಈಗ ಮಣ್ಣು ನೀವು ಕಣೇರಿ ಮಠಕ್ಕೆ ಹೋಗಿರಿ, ಅವ್ರ ಸ್ವಾಮೀಜಿ ಅವ್ರ ಏನ್ ಮಾಡ್ತಾರ್ರಿ, ಹೆಚ್ಚ ಅವರು ಇದಕ್ಕೆ ಜವಾರಿ ಆಕಳುಗಳು ಬಹಳ ಪ್ರೋತ್ಸಾಹ ಕೊಡ್ತಾರ. ಹೌದ್ರಿ. ಹೌದಲ್ರಿ? ಈಗ ನಿಮ್ ಜವಾರಿ ಆಕಳ ಎರಡ ಅದಾವ್ರಿ? ಎರಡ ಅದಾವ್ರಿ. ಹೋರಿ ಐತ್ರಿ. ಮುಂದ ಎಚ್ಚಪ್ಪ ಜವಾರಿ ಕಡೆ ಜವಾರಿನೂ 2-3 ಅದಾವ್ರಿ. ಅದಾವ್ರಿ. ಜವಾರಿನೂ ಅದಾವ್ರಿ. ಜವಾರಿ ಅದಾವ್ರಿ. ರೀ. ಮುಂದ ಇವು ನೀವು ಮಾಡಿ ಕಣೇರಿ ಮಠ ಅದ್ರಲ್ಲಿ ನಮ್ಮ ನೆರೆ ರಾಜ್ಯ ಅಂದ್ರ ಸಹೋದರ ರಾಜ್ಯ ಮಹಾರಾಷ್ಟ್ರ, ಕಣೇರಿ, ಕೊಲ್ಲಾಪುರ. ಹೌದ್ರಿ. ಕೊಲ್ಲಾಪುರ ಕಣೇರಿ ಮಠದಾಗ ಅವ್ರ ಸ್ವಾಮೀಜಿಗಳು ಏನ್ ಮಾಡ್ತಾರ್ರಿ, ಅವರು ಆಕಳುಗಳ ಅವ್ರ ಇದನ್ನ ಬಹುಶಃ ನೀವು ನೋಡೇ ಬಂದಿರ್ಬೇಕು. ನೋಡಿದಿಲ್ಲ. ಅವರು ಹೆಚ್ಚ ಜವಾರಿ ಆಕಳನ್ನ ಸಾಕ್ತಾರ್ರಿ. ಹೌದಲ್ರಿ? ಒಂದ್ ಆಕಳ ಅವ್ರು ಹೇಳ್ತಾರ್ರಿ, ಕೇಳಿದ್ನ, ಒಂದ್ ಆಕಳ ಒಂದ್ 10 ಎಕರೆ ತಕನು ಅದು ಏನು ಅಂತಾರಲ್ಲ ನೀವು ಪಂಚಾಮೃತ ಗವ್ಯ ಅದೆಲ್ಲ ಮಾಡ್ರೆ 10 ಎಕರೆ ತಕನು ಒಂದ್ ಆಕಳ ಭೂಮಿ ಸಮಾಧಾನ ಮಾಡ್ತೈತಿ ಅನ್ನುವಂತ ವಿಚಾರ ಇಲ್ರಿ. ಅದ್ರದ ಅಂದ್ರ ಉಚ್ಚಿ ಅದ್ರ ಮೈ ತೊಳೆದ್ ನೀರ ಅದ್ರದ ಗಂಜಿ ಮಾಡಿ ಅದನ್ನ ಒಂದ್ 15 ದಿವ್ಸ ಹಾಕಿ ತೆಗೆದು ಇಡುದ್ರಿ. ಅದನ್ನ ಪಂಚಾಮೃತ ಅಂತ ಮಾಡ್ತೀವ್ರಿ. ಅದ್ರಾಗ ಸ್ವಲ್ಪ ನಾವು ಈಗ ಹೆಂಗ ಹಾಲಿಗೆ ಹೆಪ್ಪ ಹಾಕಿ ಮೊಸರು ಮಾಡ್ತೀವಲ್ಲ ಹಂಗ ಅದಕ್ಕೊಂದು ಕೆಲವೊಂದು ಕೆಮಿಕಲ್ಸ್ ಹಾಕಿ ಹೆಪ್ಪ ಹಾಕುದ್ರಿ. ಅದ ಪಂಚಾಮೃತ ಮಾಡಿದ್ವಂದ್ರ ಅದು 15 ದಿವ್ಸ ಮ್ಯಾಗತ್ತ 10 ಎಕರೆಗೆ ಸಾಲು ಒಟ್ಟು ನಮ್ಗೆ ಅದ್ರದ್ದು ಔಷಧ ಗೊಬ್ಬರ ತಯಾರಾಕತಿ. 200 ಲೀಟರ್. ಬರೀ 200 ಲೀಟರ್ ಬ್ಯಾರಲ್ದಾಗ ಮಾಡಿ ಪಂಚಾಮೃತ ಗವ್ಯಗಳನ್ನ ಎಲ್ಲ ಕೂಡಿಸಿ ಮಾಡೋದ್ರಿಂದ 10 ಎಕರೆಗೆ ಅದರಿಂದ ಸಾಲು ಒಟ್ಟು ಆಗ್ತದೆ. ಶಕ್ತಿ ಬರ್ತದೆ. ಅಂದ್ರೆ ವರ್ಷಕ್ಕೆ ಒಂದ್ಸಲ 2 ಸಲ ಮಾಡಿ ಸಾಕು. ಅದು ಜವಾರಿ ಆಕಳ ಬೇಕು. ಹೌದು, ಜವಾರಿ ಆಕಳ ಬೇಕು. ಜವಾರಿ ಆಕಳ ಇರ್ಬೇಕು. ಅದ್ರ ಸಲುವಾಗಿ ಈಗ 2 ಜವಾರಿ ಆಕಳ ಸಿಗ್ತಾರೆ. ಮುಂದಿನ ಮತ್ತೊಂದು ನಾವು ಏನಪ್ಪಾ ಪ್ರೋತ್ಸಾಹ ಕೊಡ್ತೀವಿ ಅಂದ್ರೆ ನಾವು ನಮ್ಮಿಂದ ಒಂದ್ ಸಲಹೆ, ದಯವಿಟ್ಟು ಜವಾರಿ ಆಕಳಗಳನ್ನ ಮಾಡ್ರಿ. ನೀವು ಕಣೇರಿ ಮಠ ಸ್ವಾಮಿಗಳು ಅವರೇ ಇಲ್ಲ, ಅವ್ರು ಹೆಚ್ಚು ಪ್ರೋತ್ಸಾಹ ಅಂದ್ರೆ ಅದ್ರ ಸಲುವಾಗಿ ಮಾಡ್ತಾರ. ಅವ್ರು ಅದೇ ಮಾಡ್ತಾರ ಕಣೇರಿ ಮಠದ. ಅಲ್ಲೆಲ್ಲ ಕಣೇರಿ ಮಠದ ಸ್ವಾಮಿಗಳು ಅವ್ರ ಜಾಗ ಎಲ್ಲ ನೋಡಿನ್ರಲ್ಲ, ವೀಕ್ಷಣೆ ಮಾಡಿ ನೋಡ್ರಿ. ಜವಾರಿನೂ ಅದಾವು. ಈಗ ಇವು ಅದಾವ್ರಿ, ಏನ ಎಚ್ಚಪ್ ಅದಾವು, ಎಮ್ಮೆ ಅದಾವ್ರಿ, ಎಚ್ಚಪ್ ಅದಾವ್ರಿ. ಭಾರಿ ದೊಡ್ಡ ದೊಡ್ಡ ಪ್ರಾಣಿಗಳದಾವ್ರಿ. ಇದು ಹೈನುಗಾರಿಕೆ. ಎತ್ ಅದಾವು, ಆಕಳ ಅದಾವ್ರಿ, ಹೋರಿ ಅದಾವು, ಬೇರೆ ಬೇರೆ ವೆರೈಟಿ ಹೋರಿದಾವ್. ಬೇರೆ ಬೇರೆ ಬಹಳಷ್ಟು ಆಕಳು ಅದಾವು. ಮತ್ತೆ ಜಾಫ್ರಾಬಾದಿ ಎಮ್ಮಿನೂ ಅದಾವ್ರಿ. ಎಲ್ಲಿ ಸ್ವಲ್ಪ ಅದಾವ್ರಿ, ಹೆಣ್ಗಳು ಭಾಳ ಇಲ್ಲ. ಆಡ್ ಅದಾವ್ರಿ. ಆಡ ಕುರಿ ಅವು ಸಹಿತ ಅದಾವ್ರಿ. ನೋಡುವಂಗೈತಿ ನೋಡ್ರಿ. ನೋಡಕ್ ಹೋಗಬೇಕು. ರೈತರು ಇದ್ರಂದ್ರ ನೋಡ್ಬೇಕದ. ಮನಸ್ಸಿಗೆ ಶಾಂತಿ ಅನ್ಸತ್ತೆ. ಅಷ್ಟ್ ಚಂದ ಮಾಡ್ಯಾರ. ಯಾವ್ದು ನುಕ್ಸಾನ್ ಆಗಂಗ ನೋಡ್ರಿ. ಒಂದ್ ಬಿದ್ದು ಒಂದು ಕಾಗದ ಸಹಿತ ಅಥವಾ ಒಂದು ವೇಸ್ಟ್ ಒಂದು ಎಲಿ ಬಿದ್ರು ಅದನ್ನ ತಿಪ್ಪೆ ಹಾಕ್ತಾರು, ಅದರಿಂದ ಉಪಯೋಗ ಆಕತಿ. ಅಷ್ಟ ಗಿಡಗಳು ಅದಾವ. ನಾನಾ ತರ ಗಿಡ, ನಾನಾ ತರ ಒಕ್ಕಲ್ತನದೊಳಗೆ ಬೇರೆ ಬೇರೆ ವೆರೈಟಿ. ಎಲ್ಲಿ ಜಾಗ ಫ್ರೀ ಬಿಟ್ಟಿಲ್ಲ. ಒಂದು ಕಾಯಿಪಲ್ಲೆ ಹಾಕ್ಯಾರು, ಮೇವರಿ ಹಾಕ್ಯಾರು, ಅಥವಾ ಏನ್ರೆ ಬಿಟ್ಟಿಲ್ಲ. ಯಾವ್ದು 100-150 ಎಕರೆ ಜಮೀನ್ ಇದ್ರ ಅವ್ರು ಅದರಿಂದ ಉಪಯೋಗ ತಗೊಂಡಾರ. ಭಾಳ 100-150 ಎಕರೆ ಜಮೀನ್ ಕಣೇರಿ ಸುತ್ತಮುತ್ತ ಎಲ್ಲ ಚೊಕ್ಕ ಅವ್ರದಾರ. ಈಗ ನಮ್ಮ ಸುತ್ತಮುತ್ತಲ ನಮ್ಮ ರೈತ ಬಾಂಧವ್ರ ಎಷ್ಟೋ ಕ್ಷೇತ್ರಗಳನ್ನ, ದೇವಾಲಯಗಳನ್ನ ಹೋಗಿ ಬರ್ತಾರ ದೇವಸ್ಥಾನ. ಹೌದ್ರಿ. ಅದು ಒಂದು ದೊಡ್ಡ ದೇವಸ್ಥಾನ ಅಂತ ಹೇಳಿ ಅಲ್ಲಿ ತಿಳ್ಕೊಂಡು ಬಾಳ ಮಂದಿ ಹೋಗ್ತಾರಲ್ಲ, ಬರ್ತಾರ್ರಿ. ದಿನ ನಂಬರ್ ಇರ್ತೈತ್ರಿ, ಟಿಕೆಟ್ ಐತ್ರಿ ಇಲ್ಲಿ. ಒಬ್ಬ ರೈತಗ ಒಳಗ್ ಹೋಗ್ಬೇಕಾದ್ರ ಅದನ್ನ ನೋಡ್ಬೇಕಾದ್ರ ಟಿಕೆಟ್ ಐತಿ. ಟಿಕೆಟ್ ಇಟ್ಟಾರೆ. ಕೆಲವೊಂದ್ ಜಾಗಕ್ಕೆ ಹೋಗ್ಲಕ್ಕ ಎಷ್ಟಾದ್ರ ಒಂದ್ ₹100 ಐತಿ. 100 ರೂಪಾಯಿ ಟಿಕೆಟ್. 100 ರೂಪಾಯಿ ಕೊಟ್ಟು ಆದ್ರೂ ಅದಕ್ಕೆ ಏನು ವೇಸ್ಟ್ ಆಗಂಗಿಲ್ಲ. ಇಲ್ಲ ಅದ್ರ ಸಾಕಷ್ಟು ₹1000 ಕೊಟ್ಟರು ಏನ್ ತಪ್ಪಿಲ್ಲ. ಅಲ್ಲಿ ₹1000 ನೋಡುವಂಗೈತಿ. ನೋಡುವಂತದ. ಮತ್ತೆ ಅದನ್ನ ನಾವು ಸಾಕಷ್ಟು ಮತ್ತೆ ಪ್ರಸಾದ ಇರ್ತೈತ್ರಿ. ಒಳಗ ಪ್ರಸಾದ ಇರ್ತೈತಿ. 2 ಹೊತ್ತು ಪ್ರಸಾದ ಮಾಡಿಸ್ತಾರ. ದನಕರುಗಳಿಂದ ಗೊಬ್ಬರ ರೈತ ಏನಂತಾರ ಒಕ್ಕಲ್ತನ ಅವ್ರ ಕೃಷಿ ನೋಡ್ಲಕ್ಕ ನಮಗ್ ಅದನ್ನ ನೋಡಿ ಅನುಭವ ತಿಳ್ಕೊಳಕ್ ಸಾಧ್ಯ. 100 ರೂಪಾಯಿ ಕೊಟ್ಟದ ವೇಸ್ಟ್ ಆಗಲ್ಲ. 100 ರೂಪಾಯಿ ಕೊಟ್ರ ಕೊಡುವಾರಕ ಕಣೇರಿ ಮಠಕ್ಕೆ ಒಮ್ಮೆ ಹೋಗಿ ಬರ್ರಿ. ಮತ್ತೆ ಸ್ಕೂಲ್ ಅದಾವ್ರಿ. ನಾನಾ ನಮೂನಿ ಸ್ಕೂಲ್ ಅದಾವ. ಎಲ್ಲಾ ತರ ಒಕ್ಕಲ್ತನ ಸ್ಕೂಲ್. ಇದು ಕಾಲೇಜ್ ಐತಿ, ಅಗ್ರಿಕಲ್ಚರ್ ಕಾಲೇಜ್. ಅವ್ರಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಐತಿ, ಇಂಜಿನಿಯರಿಂಗ್ ಐತಿ, ಮೆಡಿಕಲ್ ಐತಿ, ಮತ್ತ ವೆಟರ್ನರಿ ಮೆಡಿಕಲ್ ಐತ್ರಿ. ಎಲ್ಲಾ ಸ್ಕೂಲ್ ಹುಡುಗರು ಬರ್ತಾವ. ಅಲ್ಲಿ ಆವರಣದೊಳಗ 100 ಎಕರೆ ಐತ್ರಿ ಅದ. ಆಮ್ಯಾಗ ಕುದುರೆ ಇದಾವ್ರಿ. ಎಂತಾವು ಭಾರಿ ಕುದುರೆ ಇದಾವ.
ಕುದುರೆಗಳದಾವು ಇದು ಇಲ್ಲ ಅನ್ನಂಗಿಲ್ಲ ಅಲ್ಲಿ ಒಟ್ಟು ಭಾಳ ನಮೂನಿ ವ್ಯವಸ್ಥೆ ಐತ್ರಿ. ಮತ್ತ ಕೆಲವೊಂದು ಇದ್ರಾಗ ಹುಲ್ಲಿನ ಬೀಜ ಕೊಡ್ತಾರು, ಹುಲ್ಲಿನ ಕೆಲವೊಂದು ಬೇರೆ ಬೇರೆ ತರ ಬೀಜ ಬೆಳಿತಾರು. ಏನು ವಿದ್ಯಾರ್ಥಿಗಳೇ ಅಲ್ಲಿ ಹೋಗಿ ನಾ 1970ನೇ ಇಸ್ವಿ ಒಳಗ ಅಲ್ಲಿ ಸ್ಕೂಲ್ಗೆ ಇದ್ದೀನಿ ನಾ. ನಾ ಅಲ್ಲೇ ಕಲ್ತೇನ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ 1970 ಕಣೇರಿ ಮಠದಾಗ ಇದ್ದೀನಿ. ಅವಾಗೂ ಸ್ಕೂಲ್ ಇರ್ತಾರೆ ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಆದ್ರೆ ಅಲ್ಲಿ ನಿಂದಿರ್ಲಿಲ್ಲ, ನಾ ಬಿಟ್ಟು ಬಂದ್ಬಿಟ್ಟಿದ್ದೆ. 15 ದಿವಸ ಇದ್ನಿ ಬರೀ. ಏನಾಯ್ತು ಅಲ್ಲಿ ವಾತಾವರಣಕ್ಕೆ ಹೊಂದಿಲ್ರಿ ನಮ್ಗೆ. ಮಳಿ ಬಾಳ ಆಗ್ತಿತ್ತು, ಕಾಲೆಲ್ಲ ಶಲ್ಯ ಇದ್ದು ಅಲ್ಲಿ ತಿರ್ಗಾಡೋದ್ರಿಂದ ನಮ್ಗೆ ಬಾಳ ಸಮಸ್ಯೆ ಆಗಿ ಬಂದ್ಬಿಟ್ಟು ಕರ್ನಾಟಕ ಅಲ್ಲಿ ಹೋಗಿ ಬಂದ್ರಿ. ನಮಗೂ ಬಹಳ ಸೌಭಾಗ್ಯ ಸಿಕ್ಕಂಗಾತು. ನಿಮ್ ಜೋಡಿ ನಮ್ಮ ಅಶೋಕ್ ಕೂತತ್ನ ಯೂಟ್ಯೂಬ್ ಚಾನಲ್ ಇಂದ ನಾವು ನಿಮಗ ಮಾತಾಡ್ಸಿದ್ವಿ. ಕಣೇರಿ ಮಠದ ಅನುಭವಗಳು ನಮಗ್ ಹೇಳ್ರಿ. ಮತ್ತ ಇಲ್ಲಿ ಸಾಕಷ್ಟು ಬೆಳೆಗಳ ಬಗ್ಗೆ ನಮಗ ಮಾರ್ಗದರ್ಶನ ಮಾಡ್ರಿ. ಮುಂದೆ ಇವು ದನಕರುಗಳ ಸಾಕಿರಿ, ಎಮ್ಮೆ ಆಕಳಗಳನ್ನ ಸಾಕಿ ಸಾಕಷ್ಟು ನಿಮಗ ಅನುಭವಗಳನ್ನ ಹೇಳ್ರಿ. ಜವಾರಿ ಆಕಳಗಳನ್ನ ಸಾಕಬೇಕು ಅಂತ ಹೇಳಿ ನೀವು ಒತ್ತುಪಟ್ಟು ಹೇಳ್ತೀವಿ. ರೈತರಿಗೆ ಹೇಳ್ತೀವಿ ನಾವು, ಅದರಿಂದ ಲಾಭ ಐತ್ರಿ. ಮತ್ತ ಮೇಲೆ ಕಣೇರಿ ಮಠಕ್ಕೆ ಒಂದ್ಸಲ ಹೋಗೇ ಬರ್ಬೇಕಂತ ಹೇಳಿ ನೀವು ನಿಮ್ಮ ಅನಿಸಿಕೆ ಐತಿ. ಎಲ್ಲಾ ರೈತ ಬಾಂಧವರು ಎಲ್ಲರೂ ಹೋಗಿ ನೋಡ್ಬೇಕಲ್ಲ, ಒಮ್ಮೆ ಯಾಕೆ ನೋಡ್ಬೇಕದ ಜೀವನದಾಗ ಒಮ್ಮೆ ಯಾಕೆ ಹೋಗಿ ಬರ ಜೀವನದಾಗ ಯಾಕೆ ದಿನ ನೋಡಿದ್ರು ಅದೇನ್ ಕೆಟ್ಟ ಕಣ್ಣಿಗೆ ಬಾಚಿ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಇದ್ರ ದೃಷ್ಟಿಯಿಂದ ಅದ್ ತಿರ್ಗಾಡೋದು ಅಲ್ಲಿ ಅನ್ಸುತ್ತೆ. ಅಷ್ಟು ದೊಡ್ಡದೈತ್ರಿ ಅದು ಜಾಗ. ಒಂದ್ 200 ಗಟ್ಲೆ ಆಕಳ, ಎಮ್ಮಿ ಇವು ಎಲ್ಲದವ್ರಿ. ಜರ್ಸಿ ಆಕಳ ಭಾಳ ತರದವ್ರು. ಅವ್ ಬರೇ ಹೋರಿ ನೋಡ್ರೆ ಮನುಷ್ಯಗೆ ಇವು ಎಮ್ಮಿ ಏನೋ ಅಲ್ಲ, ಇದು 2 ಪಟ್ಟ 3 ಪಟ್ಟ ಎಮ್ಮಿಗಳದಾವ, ಎತ್ತುಗಳ ಹೋರಿಗಳದಾವ. ಅಂತ ಈಗ ನಾವು ಸಾವಯವ ಕೃಷಿ ಪದ್ಧತಿ ಒಳಗೆ ಬೆಳೆಯೋರ ಅಂತೂ ಮುಖ್ಯವಾಗಿ ಅಲ್ಲಿ ಹೋಗ್ಬೇಕಂತ ಹೇಳಿ ನಿಮ್ಮ ಇನ್ನು ಏನೈತ್ರಿ, ರೈತರ ಮಕ್ಕಳ ಇವ್ರು ಕೆಲವೊಂದು ಬಡವ್ರ ಮಕ್ಕಳಿಗೆ ಇದು ಫ್ರೀ ಐತಿ ಶಾಲೆ. ಉಸ ತಯಾರು ಮಾಡಕ ಹೊಡಿಲಕ ಗಿರಣಿ ತಗೊಂಡವ್ರಿ. ಇದಕ್ಕೆಲ್ಲ ಕರೆಂಟ್ ಸಜ್ಜ ಐತಿ. ಆಯ್ತು ಕರೆಂಟ್ ಸಜ್ಜ ಐತಿ, ಎಲ್ಲ ಕಾಯ್ದೆ ಐತಿ, ಎಲ್ಲ ಕಾಯ್ದೆ ಪ್ರಾಬ್ಲಮ್ ಇಲ್ಲ. ಮುಂದ ಚಾಪ್ ಕಟ್ರ ಅಲ್ಲಿ ಹೊರಗೈತ್ರಿ ಬರ್ಲ. ಇಲ್ಲಿ ಈಗ ದನಕರುಗಳ ಬಗ್ಗೆ ಇದನ್ನ ಮೇಂಟೈನ್ ಮಾಡ್ಲಕ್ಕ ನಿಮ್ಮ ರೈತ ಬಾಂಧವರು ಅದಾರ ನಿಮ್ ಸೇರಿ. ಅದಕ್ಕೆ ಅಲ್ಲಿ UP ದಿಂದ ಬಂದಾರ್ರಿ, ಬಿಹಾರಿ ಮಂದಿ. ಯಾರ್ರಿ ಬಿಹಾರದಿಂದ? ಇದನ್ನೆಲ್ಲ ಮೇಂಟೈನ್ ಮಾಡ್ಲ ಪ್ರಮೋದ್ ಯಾದವ್ ಅಂತೇಳಿ ಅವ್ರ ನೋಡ್ಕೊತಾರ. ಅವ್ರು ಫ್ಯಾಮಿಲಿ ಸೆಕ್ರೆಟರಿ ಅದಾರ. ನಸಿಕಿನೊಳಗ ಮೇವು ಹಾಕೋದು ಮಾಡೋದು ಎಲ್ಲ ಒಟ್ಟ ಅವ್ರವ್ರಿ ಫ್ಯಾಮಿಲಿ ಸೆಕ್ರೆಟರಿ ನೋಡ್ಲಾಕ ಅನುಕೂಲ ಐತಿ. ಹಾಲು ಹಿಂಡಿ ಇಲ್ಲಿ ಡೈರಿಗೆ ಹಾಕ್ತಿವಿ. ನಮ್ದ ಡೈರಿ ಐತಿಲ್ಲ, ಗೋಕುಲ್ ಡೈರಿಗೆ ಹಾಕ್ತಿವಿ. ಇದು ಚಾಪ್ ಕಟ್ರ. ಇಲ್ಲಿ ಹೆಂಡಿ ಸಂಗ್ರಹ ಮಾಡಿ ಟ್ರಾಕ್ಟರ್ದಾಗ ಸಣ್ಣ ಟ್ರೈಲಿ ಒಳಗ ಹೆಂಡಿ ಅದು ಎಲ್ಲ ದೊಡ್ಡ ತಿಪ್ಪೆ ಒಳಗೆ ಸಂಗ್ರಹ ಮಾಡ್ತಾರೆ. ಟ್ರೈಲಿ ಒಳಗೆ ಹೆಂಡಿ ದಿವಸ ಓದೋದು. ಇಲ್ಲಿ ಏನ್ ಮಾಡ್ತೀರಿ? ಚಾಪ್ ಕಟ್ರಿ. ಇದ ದಿವಸ ಹಸಿ ಮೇವ, ಹಸಿದು ಮತ್ತು ಒಣದು ಎರಡು ಕೂಡಿ ಮಿಕ್ಸ್ ಮಾಡ್ತೀವ್ರಿ. ಮಿಕ್ಸ್ ಮಾಡ್ತೀರಿ? ಅದ್ರ ಜೋಡಿ ಅದು ಆಮ್ಯಾಗ ಇದ್ರ ಜೋಡಿನ ಮತ್ ಹಿಂಡಿ, ಕಾಳ, ನುಚ್ಚ ಅದನ್ನು ಕೊಡ್ತೀವ್ರಿ. ಎಲ್ಲಾ ತರ ನ್ಯೂಟ್ರಿಷನ್ ಒಟ್ಟು ದನಕರುಗಳಿಗೆ ಸಮಾನವಾದ ನ್ಯೂಟ್ರಿಷನ್ ಕೊಡುವಂಗ ಸಿಗುವಂಗೆ ಎಲ್ಲಾ ತರ ಮಿಕ್ಸ್ ಮಾಡಿ ಕೊಡ್ತೀವ್ರಿ. ಹಿಂಡಿ ಇದೆಲ್ಲ ಹಾಕಿ ಕಬ್ಬ ಹಾಕ್ತಿವ್ರಿ ಒಳಗ, ಕಾಳುಗಳ ಧಾನ್ಯಗಳನ್ನ ಹಾಕಿ ಕಬ್ಬಿನ ಕ್ಯಾಲ್ಸಿಯಂ ತಯಾರಾಕತ್ರಿ ಇದಕ್ಕೆ. ದನಗಳ ಮೇಲೆ ನಮ್ಮೂ ಅದಾವ್ರಿ. ಇಲ್ಲಿ ಸಂಗ್ರಹ ಮಾಡಿ ಇಲ್ಲಿ ದಿವಸ ಹಸಿ ಮೇವು ಒಣ ಮೇವು ಇದನ್ನ ಮಿಕ್ಸ್ ಮಾಡಿ ಪುಡಿ ಸಣ್ಣಾಗಿ ಮಾಡಿ ದನಕರುಗಳು ಹಾಕ್ಲಕ್ಕ ಅನುಕೂಲ. ಈಗ ಇವೆಲ್ಲಾ ಸಲಕರಣೆಗಳ ಒಂದು 10 ದನಕರುಗಳನ್ನ ಮಾಡಿದಾಗ ಮಾತ್ರ ಇವೆಲ್ಲ ಚಾಪ್ ಕಟ್ರಾಗ್ಲಿ. ಇದು ನಂದು 50 ದನಗಳದ್ದು ಐತ್ರಿ ಮೆಷಿನ್. ಅದು 50 ದನಗಳು ಸಾಲ್ವಟ್ ಐತಿ. ಅಂತ ದೊಡ್ಡ ಮಿಷನ್ ಐತಿ. 50 ದನಗಳು ಸಾಲ್ವಟ್ ಮೆಷಿನ್ ಐತಿ. 50 ದನಗಳು ಸಾಲ್ವಟ್ ಮಿಷನ್ ಮಾಡ್ಕೊಂಡ್ರಿ. ಮುಂದ ಸಾಧಾರಣ ನೀವೇನ್ ಹೇಳ್ತೀರಿ? ಹೊಸ ನಮ್ಮ ರೈತ ಬಾಂಧವರು ಹೈನುಗಾರಿಕೆ ಮಾಡ್ಲಿ ಅಥವಾ ಈ ಕೃಷಿ ಎದರ್ಲಿ ನೀವು ಸಾವಯವ ಕೃಷಿ ಮಾಡೋವ್ರಿಗೆ ರೈತ ಬಾಂಧವರಿಗೆ ಆಗ್ಲಿ ನೀವೇನ್ ಸಲಹೆ ಕೊಡ್ತೀರಿ? ಮಾಡ್ಲಿ ಮತ್ ಕಡಿಮೆ ಆದ್ರ ಒಂದ್ 2 ಎಮ್ಮೆ 2 ಆಕಳ ಮಾಡಿ. ಸಣ್ಣವ್ರ ಇದ್ರ 2 ಮಾಡ್ಲಿ, ದೊಡ್ಡವ್ರ ಇದ್ರ 10 ಮಾಡ್ಲಿ. ಮತ್ತ ಕೇಂದ್ರ ಸರ್ಕಾರದ ಅದ್ರ ಸಬ್ಸಿಡಿನೂ ಐತಿ. ಸಬ್ಸಿಡಿನೂ ಐತಿ. ಲೋನ್ ತೆಗದ್ರಂದ್ರ
ಲೋನ್ ಈಗ ನಾವು ಗ್ರಾಮೀಣ ಬ್ಯಾಂಕ್ನಾಗ ಲೋನ್ ಇತ್ತು, ಹಾ. ನಮಗ ಅದ್ರದ್ದು 25% ಸಬ್ಸಿಡಿ ಕೊಟ್ಟಾರ್ರಿ. 5% ಸಬ್ಸಿಡಿ ಸಿಗ್ತದೆ ಹಾ. ಲೋನ್ ತೆಗೆದು ಮಾಡಿ. 10 ದನಗಳ ಮ್ಯಾಗ ತೆಗ್ದಿದ್ವಿ ನಾವು, 2.5 ಲಕ್ಷ ರೂಪಾಯಿ ಸಿಕ್ಕಿತ್ತು ನಮ್ಗೆ. ಮತ್ತೆ ಸ್ವಂತ ತೋತ್ನಂದ್ರೂ ಅವ್ರ 4 ಆಗ್ಲಿ 2 ಆಗ್ಲಿ ಕೊಡ್ತಾರ್ರಿ, ಲೋನ್ ಕೊಡ್ತಾರ. ರೈತ ಒಂದು 4 ಸರಿಯಾಗಿ ಲೋನ್ ಕೊಟ್ರೆ ಅಂದ್ರೆ ಕೊಡತಾರ. ಹೈನುಗಾರಿಕೆ ಅಂತೂ ಬಹಳ ಅಗದಿ ಮಹತ್ವದ ಐತಿ ನೋಡ್ರಿ, ಮಾಡ್ಬೋದು. ಎಲ್ಲಾ ನೀವು ರೈತ ಬಾಂಧವ್ರಿಗೆ, ನಮ್ಮ ಸುತ್ತಮುತ್ತಲ ರೈತ ಬಾಂಧವರಾಗ್ಲಿ, ನಮ್ಮ ಭಾರತ ದೇಶದಾದ್ಯಂತ ಆಗಲಿ ಎಲ್ಲಾ ರೈತ ಬಾಂಧವ್ರಿಗೆ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಬರತ್ ಹೇಳಿ ಮತ್ತೊಂದ್ಸಲ ಅದು ಮರುಕಳಿಸಿ ಬರ್ಲತ್ ಹೇಳಿ ನಿಮ್ಮ ಆಸೆ ಐತಿ. ಅದಕ್ಕೆ ಸಾವಯವ ಕೃಷಿ ಮಾಡೋದ್ರಿಂದ ಮೊದ್ಲಿನ ಒಂದ ಏನ ನಮ್ದ ಸನಾತನ ಧರ್ಮದ ಇದು ಐತ್ಲ, ಸನಾತನ ಧರ್ಮದ ಬಂದಂತ ಪದ್ಧತಿ ಏನೈತಿ, ಆ ಪದ್ಧತಿ ಉಳಿದೈತಿ. ಅದನ್ನ ಮಾಡ್ರಿ ಅಟ್ಟ ಉಳಿದೈತಿ. ಇರ್ಲಿಕ್ಕಂದ್ರ ಎಲ್ಲಾ ಈಗ ಹೊಸ ಇದು ಬರೋದ್ರಿಂದ ರೋಗ ಹೆಚ್ಚು ಬರ್ತಾವು, ಮನುಷ್ಯರಿಗೆ ಆರಾಮ ಇರಂಗಿಲ್ಲ. ಹಿಂಗೆಲ್ಲಾ ಸರಿಯಾದ ರೀತಿಯೊಳಗ ಆಗ್ಲಿಲ್ಲ ತಿಳ್ಕೊಂಡು ನೀವು ಮನುಷ್ಯ ಅದನ್ನ ತನ್ನ ಇದನ್ನ ಹಾದಿ ಬಿಡ್ತಾನ. ಎಲ್ಲ ಈ ಒಂದ್ ರೀತಿಯಿಂದ ಇದು ಅನುಕೂಲ ಐತಿ. ಆರೋಗ್ಯ ಅದೇನಂತಾರಲ್ಲ, ಈ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಾರ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ಹೇಳಿ ಮನುಷ್ಯ ಹಾದಿ ಬಿಡ್ತಾನ ಅಂತ ಹೇಳ್ರಿ ನೀವು. ಆ ಮನಸ್ಸು ಕೆಮಿಕಲ್ಸ್ ಆಹಾರ ತಿನ್ನೋದ್ರಿಂದ ಮನಸ್ಸು ಸಹಿತ ಸರಿ ಉಳಿಯಂಗಿಲ್ಲ. ಅದಕ್ಕೆ ನೀವು ಇವು ಸಾವಯವ ಗೊಬ್ಬರದಿಂದ ಬೆಳೆಸಿದಂತ ಒಂದು ಆಹಾರ ನಾವು ಸೇವಿಸಿದ್ರೆ ಯಾವ ರೋಗಗಳ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾವ್ದಾದ್ರು ಶುಗರ್ ಬರಂಗಿಲ್ಲ, BP ಬರಂಗಿಲ್ಲ, ಮತ್ ಮೈಂಡ್ ಒಂದು ಅದು ಒಂದು ದೊಡ್ಡ ಮೈಂಡ್ ಚಲೋ ಉಳಿದೈತಿ, ಸಮಾಧಾನ ಉಳಿದೈತಿ ಹೇಳ್ತಾರೆ. ಅದ ನೀವು ಜಗತ್ತಿನಾಗ ಅತಿ ಹೆಚ್ಚಿನ ವಸ್ತು ಅಂದ್ರೆ ಏನಪ್ಪಾ? ಆರೋಗ್ಯ. ಆ ಆರೋಗ್ಯ ಕಾಪಾಡ್ಕೊಂಡ್ರೆ ಎಲ್ಲಾನು ಭಾಗ್ಯ, ಎಲ್ಲಾ ಭಾಗ್ಯಗಳು ಸಿಗ್ತವೆ. ಸಂಪತ್ತ, ರೊಕ್ಕ, ರೂಪಾಯಿಗಿಂತ ಹೆಚ್ಚಿನ ಭಾಗ್ಯ ಯಾವ್ದಪ್ಪ ಅಂದ್ರೆ ಆರೋಗ್ಯ. ಅದನ್ನ ಮಾಡ್ಬೇಕಾದ್ರೆ ನಾವು ಸಾವಯವ ಕೃಷಿ ಮಾಡ್ಲೇಬೇಕು. ರೈತರು ಮಾಡ್ಬೇಕ್ರಿ ಸಾವಯವ ಕೃಷಿ. ಹಂಗ ರೈತ ಬಾಂಧವ್ರು ಯಾರು ಸಾವಯವ ಕೃಷಿ ಮಾಡ್ತೀವ್ರಿ, ನಮ್ಗೆ ಒಂದ್ ಸ್ವಲ್ಪ ಅದ್ರ ಮಾಹಿತಿ ಹೇಳ್ರಿ ಅಂತ ಹೇಳ್ರಿ. ನೀವು ಬಂದ್ರೆ ಕೊಡ್ತೀವ್ರಲ್ಲ, ಮಾಹಿತಿ ಕೊಡ್ತೀರಿ? ಕೊಡ್ತೀವಿ. ಬಾಳ ಚಲೋ ಆತ್ರಿ. ರೈತ ಬಾಂಧವ್ರು ಅದ್ರಿ, ನೀವು ರಾಜಕೀಯ ನಿರ್ಣಯಗಳಾದ್ರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಮತ್ತ ಈಗಾಗಲೇ ಸಾಕಷ್ಟು ರಾಜಕಾರಣಿಗಳು, ದೊಡ್ಡ ರಾಜಕಾರಣಿಗಳು ಒಡನಾಟರು ಕೂಡ ನಿಮ್ಗದ. ನಿಮ್ಮ ಸುತ್ತಮುತ್ತಲ ನಿಮ್ ಗೆಳೆಯ ರೈತ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಆ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ನಿಮಗೂ ಇನ್ನೊಂದ್ಸಲ ಅತಿ ಪ್ರೀತಿಯಿಂದ ಗೌರವದಿಂದ ನಮಸ್ಕಾರಗಳು. ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ವಿನಂತಿ ಮಾಡ್ಕೋತೀವಿ. ಧನ್ಯವಾದಗಳು ರೀ. ನಮ್ಮ ಅಶೋಕ್ ಪದ್ಧತಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವೀಗ ಇನ್ನೊಂದ್ಸಲ ಅವ್ರು ಯಾವ ಜಾಗ ಅನ್ನೋದು ನಾವು ಬಿತ್ತರಿಸಿದ್ದಿಲ್ಲ. ಈಗ ಅವ್ರ ಬಾಯದಿಂದ ಯಾವ ಜಾಗದಾಗ ನಾವು ಅದೀವಿ ಅನ್ನೋದು ಅವ್ರ ಬಾಯದಿಂದ ಸನ್ಮಾನ್ಯರಾದ ನಮ್ಮ ಅಪ್ಪಣ್ಣ ಮುದುಕಣ್ಣ ಅವ್ರ ಸಾಹೇಬರ ಜೊತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವ್ರ ಜೊತೆ ನಾವೀಗ ಅವರ ಒಂದು ಸಾವಯವ ಒಕ್ಕಲ್ತನದ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದೆವು. ಮತ್ತು ಅವರ ಹೈನುಗಾರಿಕೆ ಬಗ್ಗೆ ಮಾಹಿತಿ ಪಡೆದೆವು. ಅವರ ಈಗ ರಾಜಕೀಯ ಬಗ್ಗೆನೂ ಸ್ವಲ್ಪ ಮಾಹಿತಿ ಪಡೆದೆವು. ಅದಕ್ಕೆ ಅಂತ ಒಂದು ಸನ್ಮಾನ್ಯರಾದ ಅಪ್ಪಣ್ಣ ಮುದುಕಣ್ಣ ಅವ್ರ ಸಾಹೇಬ್ರ ಈಗ ನಾವು ಅವ್ರು ಯಾವ ಜಾಗದಾಗ ನಾವು ಇದೀವಿ, ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕ್ಕಟ್ನೂರ್ ಗ್ರಾಮದ ಅವರ ಒಂದು ತೋಟದಲ್ಲಿ ಫಾರ್ಮ್ ಹೌಸ್ ದಲ್ಲಿ ನಾವು ಇದ್ದೀವಿ. ಆ ಫಾರ್ಮ್ ಹೌಸ್ ಈಗಾಗಲೇ ದ್ರಾಕ್ಷಿ ಮಾಡಿದಾರೆ, ನೀವೆಲ್ಲ ನೋಡಿರ್ಬೋದು. ಮತ್ತೊಂದ್ಸಲ ಅವ್ರ ಏನೋ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಂತ ಹೇಳ್ಯಾರ. ಕಣೇರಿ ಮಠಕ್ಕೆ ಹೋಗಿ ಬರತ್ ಹೇಳ್ಯಾರ. ಕಣೇರಿ ಮಠದ ಸ್ವಾಮೀಜಿ ಆ ಒಂದು 150 ಎಕರೆ ಜಾಗದಲ್ಲಿ ಅವ್ರು ಸಾವಯವ ಕೃಷಿದಿಂದ ಸಾಕಷ್ಟು ಬೆಳಿತಾರೆ. ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ಸ್ಥಳ ಅದು. ನಮ್ಮ ಸಹೋದರ ರಾಜ್ಯ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ಇರತಕ್ಕಂತ ಕಣೇರಿ ಮಠಕ್ಕೆ ಈಗಾಗಲೇ ಹೋಗಿ ಬಂದಾರ. ಅವ್ರು ಸಾಕಷ್ಟು ಸಲ ಅಲ್ಲೇನೋ ಶಾಲೆನೂ ಅಲ್ಲೇ ಹೋಗಿದ್ರತ್ತೆ. ಮತ್ತ ಆ ಶಾಲೆ ಕಲ್ತಿ ಕೆಲವು ದಿನದಾಗ ಅವ್ರು ಇಲ್ಲಿ ಬಂದು ಮತ್ತೆ ಕರ್ನಾಟಕದಾಗೆಲ್ಲ ಅವ್ರ ಶಿಕ್ಷಣ ಮುಂದುವರಿಸಿ ಇದ್ದು ಮತ್ತೆ ಸಮಾಜ ಸೇವಾ ಮಾಡ್ಯಾರ. ಸಮಾಜ ಎಲ್ಲಾ ಜನರು ಅವರು ಇವರು ಅನ್ನಂಗಿಲ್ಲ, ಎಲ್ಲಾ ಸಮಾಜ ಹ್ಯುಮ್ಯಾನಿಟಿ ಇಸ್ ದ ಗಾಡ್ ಅತ್ತಾರ, ಮನುಷ್ಯತ್ವ ದೇವರು ಅಂತ ಹೇಳಿ. ನಮ್ ಬಸವಣ್ಣ ಅವ್ರು ಹೆಂಗ್ ಹೇಳಾರಲ್ಲ, ಪ್ರತಿ ಒಂದು ಸಣ್ಣ ಮನುಷ್ಯ ಬಂದ್ರು ಅವ್ರು ಅಪ್ಕೋತಾರ. ಸಣ್ಣ ಒಬ್ಬ ಮನುಷ್ಯ ಅವ್ರನ್ನ ನೀವ ಇವ್ರನ್ನ ಅನ್ನಂಗಿಲ್ಲ. ಇವ್ನಾರ ಅನ್ನೋದಂತ ಒಂದು ಮನಸ್ಸು ಅವ್ರದೈತಿ. ಇವ್ ನಮ್ಮವ ಎಲ್ಲಾರು ನಮ್ಮವ್ರು ಅಂತಕ್ಕಂಥ ಭಾವನೆ ಅವ್ರದೈತಿ. ಅಂತ ಒಬ್ಬರು ಮಹಾನ್ ಭಾವರ ಹತ್ರ ನಾವು ಈಗ ಸಂದರ್ಶನ ಮಾಡಿದೀವಿ. ಅವ್ರ ಬಗ್ಗೆ ನಾವು ಒಳ್ಳೆ ಮಾರ್ಗದರ್ಶನ ತಿಳ್ಕೊಂಡಿವು. ಅಂತವ್ರಿಗೆ ನಮ್ಮ ಅಶೋಕ್ ಪದ್ಧತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತೊಂದ್ಸಲ 100 ಸಲ 1000 ಸಲ ಕೋಟಿ ಸಲ ಕೋಟ್ಯಾಂತರ ಅವ್ರಿಗೆ ನಮಸ್ಕಾರಗಳು ಸಲ್ಲಿಸ್ತೀವಿ, ಧನ್ಯವಾದಗಳು ಸಲ್ಲಿಸ್ತೀವಿ. ನಮಸ್ಕಾರ ರೀ.